ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪಿ ಯು ಸಿ ಸೆಕೆಂಡ್ ಇಯರ್ ಅವ್ರಿಗೆ ಸೆಕೆಂಡ್ ಟೆಸ್ಟ್ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನು ಈಗಾಗಲೇ ಕನ್ನಡದಲ್ಲಿ, ಹಿಸ್ಟ್ರಿಯಲ್ಲಿ, ಸೊ ಇಂಗ್ಲೀಷಲ್ಲಿನೂ ಕೂಡ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ 3 ಕ್ವಶನ್ ಪೇಪರ್ಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಬೇರೆ ಎಲ್ಲ ವಿಷಯಗಳ ವಿಡಿಯೋಗಳ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ. ಅವುಗಳನ್ನ ಸಹಿತ ಚೆನ್ನಾಗಿ ನೋಡಿಕೊಂಡು ಪ್ರಿಪೇರ್ ಮಾಡಿ. ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ಇದು 40 ಮಾರ್ಕ್ಸ್ಗೆ ನಡೀತಕ್ಕಂಥ ಪರೀಕ್ಷೆ. 1.5 ಗಂಟೆಗಳ ಕಾಲ ಮಾತ್ರ ಸಮಯ ಇದೆ. ಇಲ್ಲಿ ಫಸ್ಟ್ ಮೇನ್ಸಲ್ಲಿ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್, ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಅವೇರ್ ದ್ಯಾಟ್ ಇಟ್ ಈಸ್ ಅಂತ ಕೇಳಿದ್ದಾರೆ. ಎ ಅ ಬಟರ್ಫ್ಲೈ, ಬಿ ಆ್ಯನ್ ಆಪಲ್, ಸಿ ಅ ಫುಟ್, ಡಿ ಆ್ಯನ್ ಅಪೆಕ್ಯೂ ಸಬ್ಸ್ಟೆನ್ಸ್ ಅಂತ ಇದೆ. ಸೆಕೆಂಡಲ್ಲಿ, ಜಾರ್ಜ್ ಲೂಯಿಸ್ ಬರ್ಗಸ್ ಕನ್ಸಿಡರ್ ಡ್ಯಾಶ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಎ ಹೀಸ್ ಅ ಮದರ್, ಬಿ ಹೀಸ್ ಅ ಫಾದರ್, ಸಿ ಹೀಸ್ ಅ ಫ್ರೆಂಡ್, ಡಿ ಹೀಸ್ ಅ ಟೀಚರ್. ಥರ್ಡಲ್ಲಿ, Borges states book is an extension of our imagination and A. People, B. Memory, C. History, D. Metaphors. Fourthly, heaven is dash according to poet Kuvempu. A. In a dreams, B. In a memories, C. In experiences, D. On a earth ಅಂತ ಕೇಳಿದ್ದಾರೆ. ಫಿಫ್ತಲ್ಲಿ, ದ ಪೀಪಲ್ ಜಪಾನ್ ಹ್ಯಾವ್ ಅ ಮನಿಯಾ ಅಂತ ಇದೆ. ಅದರಲ್ಲಿ ಎ ಫಾರ್ ಅ ಡಾನ್ಸಿಂಗ್, ಬಿ ಫಾರ್ ಅ ಬೋವಿಂಗ್, ಸಿ ಫಾರ್ ಅ ಸೈಟ್ ಸೀಯಿಂಗ್, ಡಿ ಫಾರ್ ಅ ಟ್ರಾವೆಲಿಂಗ್ ಅಂತ ಇದೆ. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಟೋಟಲಿ 5 ಇದ್ದಾವೆ. 3 ಓದ್ಕೊಂಡು ಹೋಗಬೇಕು. ಇಷ್ಟು ಎಲ್ಲ ಓದ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. 6th ಕ್ವಶನ್ ಏನಿದೆ ನೋಡಿ. ವಾಟ್ ಡಸ್ ದ ಪೋಯಮ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಕನ್ವೆ ಅಬೌಟ್ ಲೈಫ್. 7th ಕ್ವಶನ್, heaven is on earth, explain the statement with reference to Kuvempu's poem. 8thಲ್ಲಿ, describe the hierarchy of bowing in Japan. 9thಲ್ಲಿ, how does Borges reconcile with his blindness explain. ಲಾಸ್ಟ್ ಇರೋದು, why according to Borges will books never disappear ಅಂತ ಇದೆ. ಇನ್ನು 6 ಮಾರ್ಕ್ಸ್ ಕ್ವಶನಲ್ಲಿ ಕೇಳಿದರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ರೂಫ್ ಈಸ್ ಆನ್ ಇಂಟೆಲಿಜೆಂಟ್ manipulator, justify with reference to the story. Or the voter presents the role of money and ridicules its power in winning an election, elaborate citing examples ಅಂತ ಇದೆ. ಇನ್ನು 3 ಮಾರ್ಕ್ಸ್ಗೆ ಕ್ವಶನ್ಸ್ಗಳಲ್ಲಿ ಇಲ್ಲಿ ಆಫ್ಟರ್, ಬಿಕಾಸ್, ಹೂ ಇದೆ. ಕರೆಕ್ಟಾಗಿರ್ತಕ್ಕದನ್ನು ಫಿಲ್ ಮಾಡಬೇಕು. ಅದನ್ನು ನೋಡಿಕೊಡ್ರಿ. ಇನ್ನು ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ಸ್ ಇದ್ದಾವೆ, ಮೀನಿಂಗ್ ಇದ್ದಾವೆ. ಅದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್. ಇನ್ನು 14th ಏನು ಮಾಡಿದ್ದಾರೆ, ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ. ಸೊ ಪ್ಯಾರಾಗ್ರಾಫಲ್ಲಿ ಅವು ಏನನ್ನೆಲ್ಲ ಕನ್ಸಿಡರ್ಡ್ ಮಾಡ್ತವೆ, ಹೀಸ್, ಹರ್, ದೇರ್, ಶಿ ಅನ್ನೋದನ್ನೇ ಕೇಳಿದ್ದಾರೆ. ಅದು ಕೂಡ ನೀವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಬರಿಬಹುದು. ಇನ್ನು ಡೈಲಾಗ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಸೇಲ್ಸ್ಮನ್ ಮತ್ತು ರೇಖಾ ಇವರಿಬ್ಬರ ನಡುವಿನ ಒಂದು ಡೈಲಾಗ್ ಅದ. ಸೊ ಅದನ್ನು ನೀವೇನು ಮಾಡಬೇಕು, ಓದ್ಕೊಂಡು ಬರಿಬೇಕು. ಇನ್ನು ಲಾಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತ ಕೊಟ್ಟಿದ್ದಾರೆ. ಟೋಟಲಿ 8 ಕ್ಲೂಸ್ಗಳನ್ನು ಹಾಕಿ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಹೆಲ್ತ್ ಫುಡ್ ಕಾಲ್ಡ್ ಅಂತ ಇದೆ. ಅಲ್ಲಿ ಯೋಗ ಹಾರ್ಟ್ ಅಂತಕ್ಕಂಥ ಶಬ್ದ ಬರ್ತದೆ. ಅದನ್ನೇ ನೀವೇನು ಮಾಡಬೇಕಾಗಿತ್ತು, ಬರೆದ್ರೆ ಖಂಡಿತವಾಗಿ ನಿಮಗೆ ಇಲ್ಲಿ ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ನಡೀತಕ್ಕಂಥ ನಿಮಗೆ ಸೆಕೆಂಡ್ ಟೆಸ್ಟಲ್ಲಿರ್ತಕ್ಕಂಥ ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಮಾಡಿ. ಕ್ವಶನ್ಸ್ಗಳು ಮಾತ್ರ